ಬಿಜೆಪಿ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸ್ತಿರೋ ಗುಂಡಿ ಚಳವಳಿ ಇದೆಯಲ್ಲ, ಅದು ಮೊದಲನೇ ದಿನ ಸಕ್ಸಸ್ ಆಯ್ತಲ್ಲ, ಎಲ್ಲ ತುಂಬಿಬಿಟ್ರಲ್ಲ ಸುಮಾರಾಗಿ. ಹೌದು ಸರ್. ಹಾಂ, ಸರಿ, ಸರ್ಕಾರಕ್ಕೂ ಮುಜುಗರ ಆಗತ್ತಪ್ಪ. ಮುಜುಗರ ಏನು ಮಾಡೋಣ, ಕಾಂಗ್ರೆಸ್ ನಾಯಕರ ನಿವಾಸದ ಹತ್ರ ಇರೋದಕ್ಕೆಲ್ಲ ಬಿಜೆಪಿ ತುಂಬೋಣ ಅಂತ ಪ್ಲ್ಯಾನ್ ಮಾಡಿದಾರಂತೆ. ಮಾಡಿ ಏಯಪ್ಪ, ಬರೀ ಕಾಂಗ್ರೆಸ್ನವ್ರದ್ದೇ ಯಾಕೆ ಮಾಡ್ತೀರಿ? ನಮ್ಮದು ಮೀಡಿಯಾನವ್ರದ್ದು ಮನೆ ಎಲ್ಲೆಲ್ಲಿದೆ, ನಾವು ಎಷ್ಟು ಸಪೋರ್ಟ್ ಮಾಡಿದ್ದೀವಿ. ಅಲ್ಲ, ಈಗ ಅವ್ರಿಗೆ ಮುಜುಗರ ಅಲ್ಲ, ಎಷ್ಟು ಪಬ್ಲಿಸಿಟಿ ಕೊಟ್ಟಿದ್ದಾರೆ ರೀ ನಿಮಗೆ. ಯಾರ್ಯಾರು ಮೀಡಿಯಾಗಳಲ್ಲಿ ದೊಡ್ಡ ಇದು ಟಿ ವಿಗಳು, ಪೇಪರ್ನವ್ರು, ರಿಪೋರ್ಟರ್ಗಳು, ಸಬ್ ಎಡಿಟರ್ಗಳು ಎಲ್ಲ ಇರ್ತಾರೆ. ಅವ್ರವ್ರ ಮನೆ ಎಲ್ಲೆಲ್ಲಿದೆ ಹುಡುಕಿ ಕರೆಕ್ಟಾಗಿ ತುಂಬಿಕೊಡಿ ಅವ್ರಿಗೆ. ಅವ್ರು ಸಂತೋಷನಾರು ಪುಟ್ಕೊಳ್ಳಿ. ಅಲ್ಲ, ಈ ಕಾಂಗ್ರೆಸ್ನವ್ರು ಮುಂದೆ ಮಾಡಿದ್ರೆ ಕ್ಯಾಕರ್ ಸುಗಿತಾರೆ ನಿಮಗೆ. ಪಬ್ಲಿಸಿಟಿಗೋಸ್ಕರ ಸರ್. ಸ್ವಲ್ಪ ತಲೆನೇ ಇಲ್ಲ ಬಿಜೆಪಿಯವ್ರಿಗೆ. ಸರ್ಕಾರ ಪುಕ್ಷಟೆ ಭಾಷಣ ಬಿಟ್ಬಿಟ್ಟು ಮನ ಉಳಿಸ್ಬೇಕು ಅಂತೇನೋ ವಿಜಯೇಂದ್ರ. ಸಿದ್ದರಾಮಯ್ಯನವರು ಗರಂ ಆಗಿ ಅವರಿದ್ದಾಗ ಮುಚ್ಚಲಿಲ್ಲ, ಈಗ ಮುಚ್ತಿದ್ದಾರೆ ಬಿಡಿ ಅಂತ. ಪಬ್ಲಿಸಿಟಿಗೋಸ್ಕರ ನನ್ನ ಮನೆ ಮುಂದೆ ಎಲ್ಲ ಮುಚ್ಚಿರೋದು ಅಂತ DKC ಹೇಳಿದ್ರು. ಅದು ಕರೆಕ್ಟ್, ಅದು ಪಬ್ಲಿಸಿಟಿಗೋಸ್ಕರ. ನೀವು ಪಬ್ಲಿಸಿಟಿಗೋಸ್ಕರ ತಾನೇ ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಗುಂಡಿ ಇದೆ ಅಂತ ಹೇಳಿದ್ದು. ನೀವು ಅದಕ್ಕೆ ಹೇಳಿದ್ದು, ಅವರು ಅದಕ್ಕೆ ಮಾಡಿದ್ದಾರೆ. ಎಲ್ಲ ಸರಿ ಇದೆ, ಒಬ್ರಿಗೊಬ್ರು ಮಾಡ್ಕೊಳ್ಳಿ. ಬಟ್ ಈ ಬಿಜೆಪಿಯವರು ಕಾಂಗ್ರೆಸ್ ಮುಂದೆ, ಕಾಂಗ್ರೆಸ್ನವ್ರು ಬಿಜೆಪಿ ಮುಂದೆ ಮುಚ್ಚಿಸ್ಬಾರ್ದಪ್ಪ. ಬೇರೆ ಕಡೆನೂ ನೋಡಿ, ಬೇರೆ ಕಡೆ ಮೀಡಿಯಾ, ಡಾಕ್ಟರ್ಗಳು, ಆಸ್ಪತ್ರೆಗಳು, ಶವಾಗಾರಗಳು, ಸತ್ತಾಗ ಹೆಣವನ್ನು ನೆಮ್ಮದಿಯಿಂದ ತೆಗೆದುಕೊಂಡು ಹೋಗಿ, ಹೊಸ ಸ್ಕೀಮು. ಚೆನ್ನಾಗಿದೆ. ಸತ್ ಮೇಲೂ ಹೆಣ ತಗೊಂಡೋಗೋಕ್ಕಾದ್ರೂ ನೆಮ್ಮದಿಯಿಂದ ಹೋಗೋಣ ಅಂತ ಶವಾಗಾರಗಳಿಗೆ ಹೋಗುವ ರಸ್ತೆಗಳು, ಇಂಥದಕ್ಕೆಲ್ಲ ತುಂಬಿಸ್ಬೇಕು. ಬಿಜೆಪಿಯವ್ರು ಚೆನ್ನಾಗಿ ತುಂಬ್ತಿದ್ದಾರೆ ಅನ್ನೋದೇ ಆದರೆ ನನ್ನ ಪ್ರಕಾರ ಚೀಫ್ ಮಿನಿಸ್ಟ್ರು ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಬಿಡೋದ, ಅವ್ರಿಗೆ ಫಂಡ್ ಕೊಡ್ರಿ, ತುಂಬಲಿ. ಓಕೆ, ಆಮೇಲೆ ಅವ್ರನ್ನ ಬೈಯಕ್ಕೆ ಈಸಿ ಆಗುತ್ತಲ್ಲ ಸರ್. ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಕಳಪೆ ಕಾಮಗಾರಿ ಅಂತ ಬೈಕೋಬೋದು. ಎಸ್, ಮುಂದಕ್ಕೆ ಹೋಗೋಣ. ಪ್ರಯಾಣಿಕರು ಬಳಸಲು ಬೈಕ್ ಟ್ಯಾಕ್ಸಿಗೆ ಸರ್ಕಾರ ಅನುಮತಿ ನೀಡಿಲ್ಲ ಅಂತ ಹೈಕೋರ್ಟ್ಗೆ ರಾಜ್ಯ ಸರ್ಕಾರದ ಪರ AG ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ದಾರೆ. ಬೈಕ್ನಲ್ಲಿ ಡೆಲಿವರಿಗೆ ಬಳಸೋದಕ್ಕೆ ಅವಕಾಶ ಇದೆ, ಆದರೆ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿದ್ರು. ಆದರೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿ 1 ತಿಂಗಳು ಸಮಯ ಕೊಟ್ಟರು ಕೂಡ ಇನ್ನೂ ನೀತಿ ಕೋರ್ಟು ಕೆನಾಟ್ ಸೇ ನೀವು ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಲೇಬೇಕು ಅಂತ ಹೇಳಕ್ ಬರಲ್ಲ. ಕೊಟ್ಟಿದ್ದು ಸರಿನಾ ತಪ್ಪ ವಿಮರ್ಶೆ ಮಾಡ್ಬೋದು ಅವರು. ನೀವು ಕೊಡಲೇಬೇಕು, ಪರ್ಮಿಷನ್ ಕೊಡಿ ಅಂತ ಹೇಳಕ್ ಬರಲ್ಲ ಹಂಗೆ ಅಂತ. ಒಂದು ವೇಳೆ ಕೊಡೋದೇ ಆದರೆ, ನೀವು ನಿನ್ನೆ ಹೇಳಿದ್ರಲ್ಲ ಎಲ್ಲೋ ಬೋರ್ಡ್ ಮಾಡಬೇಕಾ, ಈ ರೂಲ್ಸ್ ಎಲ್ಲ ಕನ್ಸಿಡರ್ ಮಾಡಬೇಕು. ಆಟೋ ರಿಕ್ಷಾಗೆ ಒಂದು ರೂಲು, ಊಬರ್ ಟ್ಯಾಕ್ಸಿಗೆ ಹೋಗ್ತಿರೋ ಪಾಪ ಹುಡುಗರುಗಳಿಗೆ ಒಂದು ರೂಲು, ಇವ್ರಿಗೆ ಮಾತ್ರ ಪ್ರೈವೇಟ್ ರೂಲು. ಹಂಗೆ ಮಾಡಕ್ಕೆ ಬರಲ್ಲ, ಮಾಡಬಾರ್ದು ಅದು. ಹಾಂ, ಇನ್ನು ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಅದೇನೋ ಅತಿರೇಕ ವರ್ತನೆ ಅಂತೆ ಪಾಕ್ನವ್ರದ್ದು, ಅದೇನೋ ಇದು ಸನ್ನೆ ಮಾಡಿದ್ದ. ಅದಕ್ಕೆ ಇವ್ರು ದೂರು ಕೊಡ್ತಾರಂತೆ. ಯಾರು? BCCIನವರು ICCಗೆ ಕ್ರಮ ತಗೊಳ್ಳಿ ಅವ್ರ ಮೇಲೆ ಅಂತ. ಯಾಕೆ ತಗೋಬೇಕು? ನಿಮ್ಮನ್ನು ಯಾವನು ಹೇಳ್ದವನು ಹೋಗಿ ಆಡು ಅಂತ? ಕಚಡಗಳನ್ನ ತೊಗೊಂಬಂದು ನಿಮ್ಮನ್ನು ಆಡಿ ಅಂತ ಹೇಳಿದ್ವಾ? ಒದಿಸ್ಕೊಂಬಂದುಬಿಟ್ಟು ಕ್ಯಾಕರ್ಸ್ ಉಗಿಸ್ಕೊಂಡು ಥೂ ಉಗಿಸ್ಕೊಂಬಂದು ವರ್ಷಗಳಕ್ಕೆ ICC ಹತ್ರ ಹೋಗ್ತಾ ಇದ್ದೀರಾ. ನಾಚಿಕೆ ಇಲ್ವಾ ನಿಮಗೆ? ಮಾನ ಮರ್ಯಾದೆ ಇಲ್ವಾ? ಯಾರು ಆಡೋಕೆ ಹೇಳಿದ್ದು ನಿಮಗೆ? ಓಕೆ, ಆಡಿದ್ರಿ, ಕರೆಕ್ಟ್ ಅಲ್ಲ? ಅಲ್ಲ, ಆಡಿದ್ರಿ. ಆಡಿದ್ಮೇಲೆ TV ಯಾಕಪ್ಪ ತೋರಿಸ್ಕೊಳಕ್ಕೆ ಹೋದ್ರಿ? ಅದನ್ನ ಬಾಯಿ ಮುಚ್ಕೊಂಡಿದ್ದಿದ್ರೆ ನಾವು ನೋಡ್ತಾ ಇರಲಿಲ್ವಾ? ಬೇಕಾಗಿರ್ಲಿಲ್ವಾ? ಇದೊಂಥರ ಕಾಸು ಕೊಟ್ಟು ಒದಿಸ್ಕೊಂಡಂಗೆ. ಅದು ಬಿಟ್ಬಿಟ್ಟು ಅದು ಯಾರೋ ಸಿಂಗರು, ಅದರ ಆ್ಯಕ್ಟರ್ದು ಏನೋ ದಿಲ್ಶನ್ನೋ ದೋಹನೋ ಏನೋ ಪಂಜಾಬಿ, ಅವ್ನ ಫಿಲಮ್ದಕ್ಕೆ ಗಲಾಟೆ. ನಮ್ಮ ದೇಶದಲ್ಲಿ ಮಹಾನ್ ಚುಚ್ಕೊಳ್ಳೋ ಗಿರಾಕಿಗಳದ್ದು ಗಲಾಟೆ. ದೇಶದ್ರೋಹಿ ಯಾವನ್ರಿ ದೇಶದ್ರೋಹಿ? ಈ ದೇಶದಲ್ಲಿ ಕ್ರಿಕೆಟ್ ಆಡಿದವರು ದೇಶದ್ರೋಹಿಗಳಂಗಾರೆ. ಅವನು ಯಾಕ್ರಿ ದೇಶದ್ರೋಹಿ ಆಗ್ತಾನೆ? ಹೇಳಿದ್ದೊಂದು ಮಾಡಿದ್ದೊಂದು. ಹಾಂ, ಪಾಲ್ಗಾಮ್ಗೆ ಮೊದಲು ಅವ್ನು ಶೂಟ್ ಮಾಡಿದಾನಂತೆ. ಅವ್ನಿಗೇನು ಗೊತ್ತಿತ್ತಾ ಪಾಲ್ಗಾಮ್ ಆಗತ್ತೆ ಅಂತ? ಈಗ ಅವನನ್ನ ತೋರಿಸ್ತೀನಿ ಫಿಲಮ್ ಮುಂದಿದ್ದಕ್ಕೆ ದೇಶದ್ರೋಹಿ ಅದನ್ನು ತೋರಿಸೋಂಗಿಲ್ಲ. ಕತ್ತೆ ಕಾಯಕ್ಕೆ ಬಿಟ್ರ ಹಂಗಾರೆ ಕ್ರಿಕೆಟ್ ಆಡೋದನ್ನ ಎಲ್ಲರೂ ಬಾಯ್ ಬಿಟ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ರಿ ನೀವು ದೇಶದ್ರೋಹಿಗಳು. ಅವನು ಯಾಕೆ ಆಗ್ತಾನೆ? ಅವ್ನು ಬಿಡು, ಅವ್ನ ಫಿಲಮ್ ಬರ್ಬೇಕು ನನ್ನ ಪ್ರಕಾರ. ವಿರೋಧ ಯಾಕೆ ಮಾಡಿ? ಯಾಕೆ ವಿರೋಧ ಮಾಡ್ತೀನಿ? ನೀವು ಯಾರು ವಿರೋಧ ಮಾಡೋಕ್ಕೆ? ಕೇಳಿ ಕ್ರಿಕೆಟ್ ಅವ್ರನ್ನ ಫಸ್ಟು. ಎಸ್, ರಾಜ್ಯ ಸ್ಥಾನಮಾನಕ್ಕೆ ಆಗ್ರಹಿಸಿ ಲಡಾಖ್ನಲ್ಲಿ ಹಿಂಸಾಚಾರದಲ್ಲಿ 4 ಸಾವನ್ನಪ್ಪಿದ್ದಾರೆ. ಗಾಯಾಳುಗಳ ಸಂಖ್ಯೆ 90ಕ್ಕೆ ಹೋಗಿದೆ. ಕಾಂಗ್ರೆಸ್ನ ಸ್ಥಳೀಯ ಕೌನ್ಸಿಲರ್ ವಿರುದ್ಧ FIR ಆಗಿದೆ. ಹಿಂಸಾಚಾರಕ್ಕೆ ಹೋರಾಟಗಾರ ಸೋನಂ ವಾಂಗ್ಚುಕ್ ಪ್ರಚೋದನಕಾರಿ ಹೇಳಿಕೆಯ ಕಾರಣ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅವನದ್ದು NGOದು ಈಗ FCRA ಫಾರಿನ್ ಕರೆನ್ಸಿ ಇದದ್ದು ಎಲ್ಲ ಇದು ಮಾಡಿದಾರಂತೆ, ಕ್ಯಾನ್ಸಲ್ ಅಂತೆ. ED ತನಿಖೆ ಅಂತೆ, CBI. ಇಷ್ಟು ದಿನ ಏನಪ್ಪ ಮಾಡ್ತಿದ್ರಿ? ಅವ್ನು 3 ವರ್ಷದಿಂದನೂ 4 ವರ್ಷದಿಂದನೂ ಧರ್ನಾ ಕೂತಿರೋದು. ಅವ್ರ NGO ನೆನ್ನೆ ಬೆಳಗ್ಗೆ ಸ್ಟಾರ್ಟ್ ಆಗಿಲ್ಲಪ್ಪ. ಇಷ್ಟು ದಿನ ಏನು ಮಾಡ್ತಿದ್ರಿ? ಈಗ ಪ್ರಚೋದಿಸಿದ್ರು ಅನ್ನೋ ಕಾರಣ ಹಿಡ್ಕೊಳ್ಳಿ. ಆಯ್ತು, ಪ್ರಚೋದನೆ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ, ಅದಕ್ಕೆ ಕ್ರಮ ತಗೊಳ್ಳಿ. ಹೆಂಗಿದೆ ಮಜಾ ನೋಡಿ ನಿಮ್ದು. ನೀವು ಮಾಡಿದಾಗೆಲ್ಲ ಕಾನೂನು ಬಿಜೆಪಿಯವ್ರಿಗೆ, ನೀವು ಹೇಳ್ದಾಗ ಸುದ್ದಿ, ನೀವು ಹೇಳ್ದಂಗೆ ನಡ್ಕೋಬೇಕು. ಕ್ರಿಕೆಟ್ ಆಡಬೇಕು, ಅದು ದೇಶ ಪ್ರೇಮದ ಅತಿರೇಕ, ಅದ್ಭುತ ದೇಶ ಪ್ರೇಮ.
ಆಡದೆ ದೇಶದ್ರೋಹಿ. ಸರ್ ಇನ್ನೊಂದು ಪಾಕಿಸ್ತಾನಕ್ಕೆ ಹೋಗ ಅಂತ ಕೇಳಂಗಿಲ್ಲ. ಎಸ್, ತೇಜಸ್ ಒಂದು ದೊಡ್ಡ ಕಾಂಟ್ರಾಕ್ಟ್ಗೆ ಇವತ್ತು ಸೈನ್ ಹಾಕ್ಕೊಂಡಿದ್ದಾರೆ ಭಾರತೀಯ ವಾಯುಪಡೆಯವರು. ಅದರ ಜೊತೆಯಲ್ಲೇ ಇವತ್ತೊಂದು ಹೊಸ ತಲೆಮಾರಿನ ಅಗ್ನಿ ಪ್ರೈಮ್ ಅಂತ ಯಶಸ್ವಿಯಾಗಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ. ಕ್ಷಿಪಣಿ ಸುಮಾರು 2000 ಕಿಲೋಮೀಟರ್ ಲೆಕ್ಕಾಚಾರ. ಏನಕ್ಕೆ ಅಂದರೆ ಅದನ್ನು ರೈಲ್ನಿಂದ ಅದನ್ನು ಲಾಂಚ್ ಮಾಡ್ಬೋದು. ಮೊಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅದರಿಂದ ರಸ್ತೆನೇ ಬೇಕು, ಮೊಬೈಲ್ ಲಾಂಚರ್ನ ಬೈ ರೋಡ್ ತೊಗೊಂಡೋಗಿ ಎಲ್ಲೋ ನಿಲ್ಲಿಸ್ಕೊಂಡು ನಮಗೆ ಬೇಕಾದ ಆಯಕಟ್ಟ ಸ್ಥಳದಲ್ಲಿ ನಿಲ್ಲಿಸ್ಕೊಂಡು ಲಾಂಚ್ ಮಾಡೋವಂಥ ಪರಿಸ್ಥಿತಿ ಇಲ್ಲ. ರೈಲಲ್ಲಿ ಬರ್ತಿದ್ದಾಗ ಎಲ್ಲ ಬೇಕಾದ್ರೆ, ಯಾಕಂದರೆ ಎಲ್ಲ ದೇ ವಿಲ್ ಬಿ ಎವರ್ ರೆಡಿ ಟು ಲಾಂಚ್ ಟೈಪ್ ಇರುತ್ತವೆ ಅವುಗಳು, ಕಂಟೈನರ್ಗಳು. ಹಾಗಾಗಿ ಅದನ್ನು ಮಾಡಿದ್ದಾರೆ. ಒಂದು ಲಾಭ ಸಚಿವ ಇವ್ರಿಗೆ, ಸೇನೆಗೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಾರುತದ ಅಬ್ಬರಕ್ಕೆ ತೈವಾನ್ ಅಕ್ಷರಶಃ ತತ್ತರಿಸೋಗಿದೆ. ಬಿರುಗಾಳಿಗಳ ರಾಜ ಅಷ್ಟು ದೊಡ್ಡದು. ಏನು 190-200 ಕಿಲೋಮೀಟರ್ ಸ್ಪೀಡಲ್ಲಿ ಬಂದರೆ ಗಾಳಿ ಯಾವನ ಉಳಿಗಿಳ್ಕೊಳಕ್ಕಾಗತ್ತಾ? ಅದರಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸುಮಾರು 20 ಲಕ್ಷ ಜನರನ್ನೆಲ್ಲ ಸ್ಥಳಾಂತರ ಮಾಡಿತ್ತು ಚೀನಾನಲ್ಲಿ ಎಲ್ಲ. ಈಗೇನೋ ಸ್ವಲ್ಪ ಕಡಿಮೆ ಆದಂಗಿದೆ. ಸಾವಿನ ಸಂಖ್ಯೆ ಜನ ಶಿಫ್ಟ್ ಮಾಡಿದ್ರಿಂದ ಕಡಿಮೆ ಆಗಿದೆ. ಮಹಾರಾಷ್ಟ್ರದಲ್ಲೂ ಸ್ವಲ್ಪ ಮಳೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಒಂಚೂರು ಕಡಿಮೆ ಆದಂಗಿದೆ ಮಳೆ. ನೋಡೋಣ ಏನಾಗುತ್ತೆ ಅಂತ ಮುಂದೆ ದಿನಗಳಲ್ಲಿ. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪದಡಿ ದೆಹಲಿ ಬಾಬಾನ ಮತ್ತಷ್ಟು ಅವಾಂತರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಮಾಜಿ ವಿದ್ಯಾರ್ಥಿ ಹಾಗೂ ಐಎಸ್ಎಫ್ನ ಗ್ರೂಪ್ ಕ್ಯಾಪ್ಟನ್ ಒಬ್ಬರು ಕೂಡ ಕೆಲ ದಿನಗಳ ಹಿಂದಷ್ಟೇ ಇಮೇಲ್ ಮೂಲಕವಾಗಿ ಇವರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಈ ಮೂಲಕವಾಗಿ ವಿಚಾರ ಹೊರಗೆ ಬಂದಿದೆ. ದೌರ್ಜನ್ಯ ಪ್ರಕರಣದಲ್ಲಿ ಸಂಸ್ಥೆಯ ಡೀನ್ ಮತ್ತು 2 ಮಹಿಳಾ ಸಿಬ್ಬಂದಿ ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ಪ್ರಕಾರವಾಗಿ ನೆಲಮಹಡಿಯಲ್ಲಿ ಕಚೇರಿಯನ್ನ ಮಾಡಿಕೊಂಡಿದ್ದು ಆ ಒಂದು ಜಾಗವನ್ನ ಲೈಂಗಿಕ ಕಿರುಕುಳಕ್ಕೆ ಬಳಸಿಕೊಳ್ಳಲಾಗ್ತಿತ್ತಂತೆ. ಯಾರಾದರೂ ಇದನ್ನ ವಿರೋಧ ಮಾಡಿದ್ರೆ ಅಂಥವರ ದಾಖಲೆಗಳನ್ನ ಮುಟ್ಟುಗೋಲು ಹಾಕೊಂಡು ಅವ್ರಿಗೆ ಕಿರುಕುಳವನ್ನ ಕೊಡಲಾಗ್ತಿತ್ತು. ಅದಕ್ಕೆ ಏನ್ ಮಾಡಬೇಕು ಗೊತ್ತಾ? ಆ ನೆಲಮಹಡಿ ಕಚೇರಿ ಇದೆಯಲ್ಲ, ಅದನ್ನ ಕ್ಲೀನಾಗಿ ಸೀಲ್ ಮಾಡ್ಬಿಟ್ಟು ಒಳಗಾಕ್ಬಿಟ್ಟು ನೀರು ತುಂಬಿಬಿಡ್ಬೇಕು. ಈಜ್ಕೊಂಡಿರುವಂತ ಉಸಿರು ಕಟ್ ಸಾಯಿ ಅಂತ ಈಚ್ಕೊಂಡಿರಕ್ಕೆ ಇವನೇನು ಒಲಿಂಪಿಕ್ ಮೆಡಲ್ ವಿನ್ನರ್ ಇವನು? ಅಯೋಗ್ಯನ್ ತಗೊಂಬಂದು ರಸ್ತೆಯಲ್ಲಿ ನಿಲ್ಲಿಸಿ ಯಾರ್ಯಾರು ಬಂದಿರೋ ಲಾರಿಲಿ ಕಲ್ಲು ಹಾಕ್ಬಿಟ್ಟು ಕೊಡಬೇಕು. ಸಾರ್ವಜನಿಕರು ಇದರಿಂದ ಕಲ್ಲು ತಂದು ಅನ್ಲೋಡ್ ಮಾಡಬೇಕು. ಹೊಡೆಯಲ್ಲ ಹಿಡ್ಕೊಂಡು ಇವನಿಗೆ ಅಂತ ಕಾಚಡಗಳನ್ನು ತಗೊಂಬಂದು. ಈಗಲೂ ಹೇಳ್ತೀನಿ, ಹಿಂದೂ ಮಹಾಸಭಾ, RSS ಈ ಥರ ಸಂಘಟನೆಗಳು, ದೇರ್ ಹ್ಯಾಸ್ ಟು ಬಿ ಸಮ್ ಪಿಯರ್ ಬಾಡಿ ಒಂದು ಬರಬೇಕು. ಸ್ವಾಮೀಜಿಗಳು ಅನ್ನಿಸ್ಕೊಂಡವರು ಆ ಸರ್ಕಾರದ್ದಲ್ಲ ನಾನು ಹೇಳ್ತಿರೋದು, ಹಿಂದೂಗಳ ಸಂತರೇ ನಡೆಸುವಂತಹ ಒಂದು ಸಂಸ್ಥೆ ಸ್ಥಾಪನೆ ಆಗಬೇಕು. ಈಗ NMC ಥರ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲು, ಅಥವಾ ಯಾವುದೋ ಫುಡ್ ಇದಕ್ಕಿರೋ ಥರ, ಫುಡ್ ಸೇಫ್ಟಿಗಿರೋ ಥರ, ಅಥವಾ ISI ಇರೋ ಥರ ಒಂದೊಂದು ಸಂಸ್ಥೆ ಬರಬೇಕು ಆಲ್ ಇಂಡಿಯಾನಲ್ಲಿ. ಅದ್ರ ಬ್ರಾಂಚ್ಗಳು ರಾಜ್ಯಗಳಲ್ಲಿ ಇರಬೇಕು. ಕಂಡು ಅವನ್ನೆಲ್ಲ ಬಂದು ಸ್ವಾಮೀಜಿ ಗೀಮೀಜಿ ಅಂದ್ರೆ ಕಪಾಳಕ್ಕೆ ಹಾಕ್ಬೇಕು ಹಿಡ್ಕೊಂಡು. ಈ ಹ್ಯಾಸ್ ಟು ಗೋ ಥ್ರೂ ದಿಸ್ ಸಿಸ್ಟಮ್. ಕಂಡು ಅವನ್ನೆಲ್ಲ ಬರೋದು, ಸ್ವಾಮೀಜಿನದು ಈ ಥರ ಮಾಡೋದು, ಮಾನ ಮರ್ಯಾದೆ ಹರಾಜು ಹಾಕೋದು, ಕಚಡಗಳನ್ನು ತಗೊಂಬಂದು. ಎಸ್, ಬೆಂಗಳೂರಿನ ಹೋಟೆಲ್ ತಾಜ್ ವೆಸ್ಟರ್ನ್ನಲ್ಲಿ ಉತ್ತರ ಭಾರತದ ಸಂಸದರು ಹಿಂದಿ ಹೇರಿಕೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಕರವೇ ನಾರಾಯಣಗೌಡ ಬಣ ಇವತ್ತು ಹೋಯ್ತು, ಗಲಾಟೆಯನ್ನ ಮಾಡ್ತು. ಇನ್ನು ತೆಲುಗು ನಟ ಪವನ್ ಕಲ್ಯಾಣ್ ಸಿನಿಮಾ ವೇಳೆ HSR ಲೇಔಟ್ನಲ್ಲಿ ಡಿಜೆಗೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಲಾಂಗ್ ಹಿಡಿದು ಪ್ರದರ್ಶನ ಮಾಡಿದ್ದಾರೆ. ಇದು ಕನ್ನಡಿಗರನ್ನ ಕೆರಳಿಸಿದೆ. ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಏನು ಕಾರ್ಯಕ್ರಮ ಅದು? ಫಿಲಮ್ದು ಪ್ರದರ್ಶನದ್ದು ಸರ್ ಅವ್ರದ್ದು. ಅದಕ್ಕೆ ಸರಿ, ಅದರಲ್ಲಿ ಡಿಜೆಗೆ ಯಾಕಪ್ಪ ಕೊಟ್ರಿ? ಗಣೇಶನ್ ಕೊಡಲ್ಲ ಅಂತೀರಿ? ಪೊಲೀಸರು ಇಷ್ಟೇ ಡೆಸಿಬಲ್ ಇರಬೇಕು, ಹಂಗೇ ಇರ್ಬೇಕು. ಆಮೇಲೆ ಲಾಂಗ್ ಯಾವನವನು ಲಾಂಗ್ ಹಿಡ್ಕೊಂಬಂದವನು ಕೊಡೋಂಗ್ 4 ಹಿಡ್ಕೊಂಡು, ಅದೇ ಲಾಂಗಲ್ಲೇ ಹೊಡಿಬೇಕು ಅವ್ನಿಗೆ ಹಿಡ್ಕೊಂಡು. ಲಾಂಗ್ ಅಂತೆ ಲಾಂಗು. ಇನ್ನು ಹಿಂದಿ ಕಾರ್ಯಕ್ರಮ ರಾಜಭಾಷಾ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಸರ್ ಅಲ್ಲಿ. ಆ ಕಾರ್ಯಕ್ರಮದ ವಿರುದ್ಧವಾಗಿ ಅವರು ಹೋಗಿದ್ದು. ಏನು ರಾಜಭಾಷೆ? ಯಾವನವನು ರಾಜ ಯಾರು? ಭಾಷಾ ಯಾರವನು? ಕೇಂದ್ರ ಸರ್ಕಾರದ ರಾಜಭಾಷಾ ಅಂತ ಕಾರ್ಯಕ್ರಮ ಸರ್. ಯಾವನವನು ಹಿಂದಿಗೆ ತಗೊಂಬರೋನು ಇಲ್ಲಿಗೆ? ಸಿಕ್ಕಿದ ಕಡೆ ವಿರೋಧ ಮಾಡಬೇಕು. ನಮಗೋದಕ್ಕೂ ಸಂಬಂಧ ಇಲ್ಲ, ಬೇಕಿದ್ದವ್ರು ಕಲ್ತ್ಕೊಳ್ಳಿ ಅಷ್ಟೇ. ಬಲವಂತ ಅಮಿತ್ ಶಾ ಮೋದಿ ಹೇಳ್ಬಿಟ್ರು ಅಂತ ತಕ್ಷಣ ಕಲ್ತ್ಕೊಂಡ್ಬಿಡಕ್ಕೆ ನೀನು ಜೀತದಾಳುಗಳ? ಒಂದು ದಿನದ ಮಗುವಿಗೆ ಅಜ್ಜಿ ಒಬ್ಬರು ಜೇನು ಕುಡ್ಸಕ್ಕೆ ಹೋಗಿದ್ದಾರೆ.
ಅಂದರೆ ಈ ಬೆಳ್ಳಿದ್ದು ಇದರಲ್ಲಿ ಚಿನ್ನದ್ರಲ್ಲಿ ಬೆಳ್ಳಿ ಮಾಡ್ತಾರೆ. ಅದ್ದು ಬಿಟ್ಟು ನೆಕ್ಸ್ಟ್ ನಾಲಿಗೆಗೆ ಇಟ್ಬಿಟ್ಟು ನೆಕ್ಸಕ್ಕೆ ಹೋಗಿದ್ದಾರೆ. ಪಾಪ ಕೈ ಬಿಟ್ಬಿಟ್ಟಿದ್ದಾರೆ ಎಲ್ಲ, ಒಳಗೋಗ್ಬಿಟ್ಟಿದೆ ಅದು. ಅಯ್ಯಯ್ಯ ಕತೆ. ಆಮೇಲೆ ಮಗುನ ಕರೆಕ್ಟಾಗಿ ಆಸ್ಪತ್ರೆ ಕರ್ಕೊಂಡೋಗಿ ವೈದ್ಯರು ಅನಸ್ತೇಷ್ಯ ಕೊಟ್ಟದೇನೋ ಮಾಡಿ ಎಂಡೋಸ್ಕೋಪಿ ಮಾಡೋದು ಏನೋ ಮಾಡಿ ಪತಕ ತೆಗೆದುಬಿಟ್ಟಿದ್ದಾರೆ ಆಚೆಗೆ. ಈ ಮಗುನ ಗಮನಿಸ್ಬೇಕಪ್ಪ ಎಲ್ಲರೂ. ಯಾಕೆ ಸರ್? ಮೊದಲನೇ ದಿನನೇ ಅದು ಪದಕ ವೀರ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಗಮನದಲ್ಲಿ ಇಡೀ ಮಗುನ. ಎಸ್. ಮೈಸೂರು ದಸರಾದಲ್ಲಿ ಮೊದಲ ಬಾರಿಗೆ ಆಗಸ್ಟ್ನಲ್ಲಿ ಸಾರಂಗ ಚಮತ್ಕಾರ ಶುರುವಾಗಿದೆ. ಇಂದಿನಿಂದ ಸಾರಂಗ್ ಹೆಲಿಕಾಪ್ಟರ್ನ ತಾಲೀಮು ಶುರುವಾಗಿದೆ. ಪಬ್ಲಿಕ್ ಟಿವಿ ಜೊತೆಗೆ ಪ್ರದರ್ಶನ ನೀಡುವಂತಹ ಸಾರಂಗ್ ಟೀಮ್ ಮಾತನಾಡಿದ್ದಾರೆ. ಈ ವರ್ಷದ ದಸರಾವನ್ನ ಮತ್ತಷ್ಟು ರಂಗೇರಿಸಲು ನಾವು ಸಾಹಿತಿ ಪ್ರಥಮ ಬಾರಿಗೆ ತಮ್ಮೊಂದಿಗೆ ಆಚರಿಸಲು ಬಂದಿದ್ದೇವೆ. ನಾನು ಪಲ್ಲವಿ ಹಾಗೂ ನಮ್ಮ ತಂಡ ಈ ಏರ್ ಶೋಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇವೆ. ಮೇಡಮ್, ನೀವು ಹೋಗಕ್ಕೆ ಮೊದಲು ಹಾಂ ಸರ್, ಯಾವ ಕನ್ನಡಿಗರ ಪರವಾಗಿ ಒಂದು ಅವಾರ್ಡ್ ಕೊಟ್ಟು ಕಳಿಸ್ಲೇಬೇಕು ನಿಮ್ಮನ್ನು. ಹೌದು. ಇಲ್ಲಿ ಬಂದು ಕನ್ನಡ ಬರಲ್ಲ ಅದು ಇದು ಅನ್ನೋರಿಗೆ ಕನ್ನಡ ಸ್ವಲ್ಪ ಬರ್ತದೆ ಅಂತ ಡ್ರಾಮಾ ಇಲ್ಲ, ಪುಣ್ಯಕ್ಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಎಲ್ಲ. ಹೌದು, ಭಾಳ ಒಳ್ಳೆಯದಾಯ್ತು.